ಸ್ನೇಹಿತರೆ, ಇಂದು ನಾನು ಗೌರ್ಮೆಂಟ್ ಬಾಂಡ್ನ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಗೌರ್ಮೆಂಟ್ ಬಾಂಡ್ ಇದು ಫೈನಾನ್ಷಿಯಲ್ ಮಾರ್ಕೆಟ್ನ ಫೌಂಡೇಶನ್ ಆಗಿದೆ. ಕೆಲವೊಮ್ಮೆ ಗೌರ್ಮೆಂಟ್ನ ಇನ್ಕಮ್ಗಿಂತ ಅದರ ಎಕ್ಸ್ಪೆಂಡಿಚರ್ ಜಾಸ್ತಿ ಆದರೆ ಅದನ್ನು ಫಿಸ್ಕಲ್ ಡೆಫಿಸಿಟ್ ಅಂದರೆ ವಿತ್ತೀಯ ಕೊರತೆ ಎನ್ನಲಾಗುತ್ತದೆ. ಹಾಗಾಗಿ ಗೌರ್ಮೆಂಟ್ ಇನ್ವೆಸ್ಟರ್ಸಿಂದ ಫಂಡ್ಸ್ನ ರೈಸ್ ಮಾಡುತ್ತೆ. ಇಲ್ಲಿ ಬಾಂಡ್ನ ಇಶ್ಯೂ ಮಾಡೋ ಅಂದರೆ ಗೌರ್ಮೆಂಟನ್ನು ಬಾರೋವರ್ ಆಫ್ ದ ಮನಿ, ಹಾಗೆ ಬಾಂಡ್ನ ರಿಸ್ಯೂ ಮಾಡೋ ಇನ್ವೆಸ್ಟರ್ಸ್ನ ಲೆಂಡರ್ ಆಫ್ ದ ಮನಿ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಎರಡು ಕಾನ್ಸೆಪ್ಟ್ ಇರುತ್ತೆ. ಒಂದು ಮನಿ ಮಾರ್ಕೆಟ್ ಹಾಗೆ ಕ್ಯಾಪಿಟಲ್ ಮಾರ್ಕೆಟ್. ಗೌರ್ಮೆಂಟ್ ಆರ್ ಕಾರ್ಪೊರೇಟ್ ಶಾರ್ಟ್ ಟರ್ಮ್ಗೆ ಅಂದರೆ ಲೆಸ್ ದೆನ್ 1 ಇಯರ್ಗೆ ನೀಡುವ ಬಾಂಡನ್ನು ಮನಿ ಮಾರ್ಕೆಟ್ ಅಂತಲೂ, ಹಾಗೆ ಗೌರ್ಮೆಂಟ್ ಆರ್ ಕಾರ್ಪೊರೇಟ್ ಲಾಂಗ್ ಟರ್ಮ್ಗೆ ಅಂದರೆ ಮೋರ್ ದೆನ್ 1 ಇಯರ್ಗೆ ನೀಡುವ ಬಾಂಡನ್ನು ಕ್ಯಾಪಿಟಲ್ ಮಾರ್ಕೆಟ್ ಅಂತಲೂ ಕರೆಯಲಾಗುತ್ತದೆ. ಅಂದರೆ 100 ರೂಪೀಸ್ ಲೆಂಡರ್ ಇನ್ವೆಸ್ಟ್ ಮಾಡಿದರೆ ಅದರ ಟೆನ್ಯೂರ್ ಡೇಟ್ ಎಕ್ಸ್ಪೈರ್ ಆದಾಗ 4% ಇಂಟ್ರೆಸ್ಟ್ ಆ್ಯಡ್ ಆಗಿ 104 ಅಮೌಂಟ್ ಲೆಂಡರ್ಗೆ ಸಿಗುತ್ತೆ. ಇದು ಗೌರ್ಮೆಂಟ್ ಬಾಂಡಲ್ಲಿ. ಇಲ್ಲಿ ರಿಸ್ಕ್ ಕಡಿಮೆ ಹಾಗೂ ಇಂಟ್ರೆಸ್ಟ್ ಕೂಡ ಕಡಿಮೆ ಇರುತ್ತದೆ. ಆದರೆ ಕಾರ್ಪೊರೇಟ್ ಬಾಂಡ್ನಲ್ಲಿ 100 ರೂಪೀಸ್ ಲೆಂಡರ್ ಇನ್ವೆಸ್ಟ್ ಮಾಡಿದರೆ 106 ರೂಪೀಸ್ ಆ್ಯಡ್ ಆಗಿ ಲೆಂಡರ್ಗೆ ಇಂಟ್ರೆಸ್ಟ್ ಸೇರಿ ಸಿಗುತ್ತೆ. ಆದರೆ ಇದರಲ್ಲಿ ಅಂದರೆ ಕಾರ್ಪೊರೇಟ್ ಬಾಂಡ್ನಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಸೊ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ RBI ಕೆಲವೊಮ್ಮೆ ಮಾರ್ಕೆಟ್ನಲ್ಲಿ ಅಮೌಂಟ್ನ ಫ್ಲೋ ಜಾಸ್ತಿ ಆದಾಗ ಗೌರ್ಮೆಂಟ್ ಬಾಂಡ್ನ ಇಶ್ಯೂ ಮಾಡಿ ಅಮೌಂಟ್ನ ಪರ್ಚೇಸ್ ಮಾಡುತ್ತೆ. ಹಾಗೆ ಫಿಸ್ಕಲ್ ಡೆಫಿಸಿಟ್ ಆದಾಗ RBI ಬಾಂಡ್ನ ಕಲೆಕ್ಟ್ ಮಾಡಿ ಅಮೌಂಟ್ನ ಲೆಂಡರ್ಗೆ ವಿಡ್ರಾಲ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಸೇರಿ ಅನುವು ಮಾಡಿಕೊಡುತ್ತದೆ. ಈ ಬಾಂಡನ್ನು ಸೆಮಿ ಆ್ಯನ್ಯುವಲಿ ಆರ್ ಫುಲ್ಲಿ ಆ್ಯನ್ಯುವಲಿ ಆಗಿ ನೀಡಲಾಗುತ್ತದೆ. ಆ್ಯನ್ಯುವಲಿ ಅಂದರೆ 7% ಇಂಟ್ರೆಸ್ಟ್ ಹಾಗೂ ಸೆಮಿ ಆ್ಯನ್ಯುವಲಿ ಅಂದರೆ 3.61% ಇಂಟ್ರೆಸ್ಟ್ ನೀಡಲಾಗುತ್ತದೆ. ಹೀಗೆ ಗೌರ್ಮೆಂಟ್ ಬಾಂಡ್ನ ಪ್ರಿನ್ಸಿಪಲ್ ಅಮೌಂಟ್ನ ವಿಡ್ರಾಲ್ ಮಾಡಿದರೆ ಟ್ಯಾಕ್ಸ್ ಪೇ ಇರುತ್ತೆ. ಆದರೆ FD ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ನಿಮ್ಮ ಅಮೌಂಟ್ನ ಇಂಟ್ರೆಸ್ಟ್ 10,000 ಅಬೋವ್ ಇದ್ದರೆ ಆ ಅಮೌಂಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತದೆ. ಹಾಗೆ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಫ್ರೀ ಮೆಚ್ಯೂರ್ ವಿಡ್ರಾವಲ್ ಅಂದರೆ ಅವಧಿಗೆ ಮುಂಚೆ ವಿಡ್ರಾಲ್ ಮಾಡಿದರೆ ಸ್ವಲ್ಪ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಬಟ್ ಆದರೆ ಗೌರ್ಮೆಂಟ್ ಬಾಂಡ್ನಲ್ಲಿ ಯಾವುದೇ ರೀತಿಯ ಅಮೌಂಟ್ ಕಟ್ಟೋ ಪ್ರಮೇಯ ಇರುವುದಿಲ್ಲ. ಇಲ್ಲಿ ನೀವು ನಿಮ್ಮ ಬಾಂಡ್ನ ಸೆಕೆಂಡ್ರಿ ಮಾರ್ಕೆಟ್ನ ಮೂಲಕ ಸೇಲ್ ಮಾಡಿ ಎಕ್ಸಿಟ್ ಆಗ್ಬೋದು. ಎಕ್ಸಾಂಪಲ್, ಬಾರೋವರ್ ಆರ್ ಗೌರ್ಮೆಂಟಿಂದ ಒಬ್ಬ ವ್ಯಕ್ತಿ ಬಾಂಡ್ನ ಪರ್ಚೇಸ್ ಮಾಡಿ ಆ ವ್ಯಕ್ತಿ ತನ್ನ ಬಾಂಡನ್ನು B ವ್ಯಕ್ತಿಗೆ ಸೇಲ್ ಮಾಡಿ ಸೆಕೆಂಡ್ರಿ ಮಾರ್ಕೆಟ್ನ ಮೂಲಕ ಎಕ್ಸಿಟ್ ಆಗ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ಆ ಗೌರ್ಮೆಂಟ್ ಬಾಂಡ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರಬೇಕು. ಗೆಳೆಯರೆ, ಇದಿಷ್ಟು ಗೌರ್ಮೆಂಟ್ ಬಾಂಡ್ ಬಗೆಗಿನ ವಿವರಣೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.